ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ. ಇನ್ನೊಬ್ರು ಮೊನ್ನೆ ಯಾರೊಬ್ರು ಬಂದಿರು, ಸರ್ ಓಪನಿಂಗ್ ಬೆಡ್ ಸೀನು ಕಮರ್ಷಿಯಲ್ ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ಬಟ್ ನೋಡಿ ಮುಂದಕ್ಕೆ ಏನಾದ್ರು ಮಾಡೋಣ ಸರ್. ಜಾಡ್ತಾ ಇರ್ತೀರಾ ಸರ್, ನಿಮ್ಮನ್ನ ಯಾರು ಹಿಂಗೆ ನೋಡಿರಲ್ಲ ಸರ್, ಇದು ರಿಲೀಸ್ ಆಗಲಿ ಎಲ್ಲೋ ಹೋಗ್ಬಿಡ್ತೀನಿ ನೀವು. ನಾನು ಈ ಥರ ಎಲ್ಲೋ ಹೋಗೋದು ಯಾವುದು ಬೇಡ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಇವಳನ್ನ ಮದುವೆ ಆಗಿಂತ ಮುಂಚೆ ಇನ್ನೊಬ್ರು ಹುಡುಗಿ ಅವಳ ಹೆಸರು ಬೇಡ, ಯಾಕಂದ್ರೆ ಪಾಪ ಅವಳು ಎಲ್ಲಿದ್ದಾಳೋ, ಅದು ಎಷ್ಟು ಮಕ್ಕಳಾಗವೋ, ಅವ್ರ ಗಂಡ ಏನು ಅನ್ಕತಾನೋ. ನನ್ನ ಜೀವನದಲ್ಲಿ ಬಂದೋಗಿರೋರೆಲ್ಲ ನನ್ನ ದೇವತೆಗಳೇ ರೀ. ನನ್ನ ಇವಳಿಗಿಂತ ಮುಂಚೆ ಇದ್ದವಳು ಅಂತ ಅವಳು ನನ್ನ ಮನೆ ಬಾಡಿಗೆ ಕಟ್ಟಿದ್ದಾಳೆ. ಇರೋದೊಂದು ಲೈಫ್ ಮದುವೆ ಆಗಿದ್ದೀನಿ. ಯಾಕಂದ್ರೆ ನಿಮ್ಮ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ ಸಾಕಷ್ಟು ಕಷ್ಟಗಳು ಅದು ಇದು ಬಂದೆಲ್ಲ ಹೇಳಿರ್ತಾರೆ. ನನಗೆ ಏನ್ ಗೊತ್ತಾ, ಕಷ್ಟಗಳು ಅಂತ ಬರೆದ್ರೆ ಒಂದು ಥೀಸಿಸ್ ಬರೀಬಹುದು, ಅಷ್ಟು ಕಷ್ಟಪಟ್ಟಿದ್ದೀನಿ. ಯಾಕಂದ್ರೆ 18 ವರ್ಷದಿಂದ ಆಚೆ ಬಂದು ಆ ಅವಮಾನಗಳು. ಯಾಕೆ ಬಂದ್ರೆ ಆಚೆ? ಜಗಳ ಅದೇ, ನಾನು ಆಚೆ ಬಂದಿದ್ದೇನೆ ಹಿಂಗೆ ತುಂಬಾ ಸ್ಟ್ರಿಕ್ಟು. ಆಮೇಲೆ ಒಂದು ಹಂತದವರೆಗೂ ತಡ್ಕೋಬೋದು, ಆ ಟಾರ್ಚರ್ಗಳನ್ನ ತಡ್ಕೊಳ್ಳೋ ಕಷ್ಟ. ಮತ್ತು ಇನ್ನೊಂದು ಏನಂದರೆ, ನನ್ನ ಮೇಲೆ ನನಗೊಂದು ಏನೋ ಅಪಾರವಾದ ಕೆಟ್ಟ ಸ್ವಾಭಿಮಾನ ಇದೆ. ಏನೋ ಅಂದರೆ ತಡ್ಕೊಳಕ್ಕಾಗಲ್ಲ ನನಗೆ. ಸ್ಪೆಷಲಿ ಊಟ ಗೀಟ ಮಾಡ್ಬೇಕಾದ್ರೆ ಏನೋ ಅಂದ್ಬಿಟ್ರೆ ಅದು ತಿಂದನ್ನ ಅರ್ಗಲ್ಲ ನನಗೆ. ನಮ್ಮಮ್ಮ ಊಟ ಮಾಡ್ಬೇಕಾದ್ರೆ ಹೆಂಗೆ ಅಂದ್ಬಿಟ್ರು, ಏನು ಮೀಸೆ ಬಂದವ್ರು ಅಷ್ಟೇ ಗಂಡಸಲ್ಲ, ಬೇಕಾದ್ರೆ ಹೋಗ್ತು, ನೀನು ಹಾಕಿರೋ ನೀನು ಹಾಕಿರೋ ಚಡ್ಡಿ ನಂದು, ಒಂದು ಗಂಡಸಾದ ನನ್ನ ಚಡ್ಡಿ ತೊಗೊಳ್ಳೋ ಯೋಗ್ಯತೆ ಇಲ್ಲ ಅಂದರೆ ನೀನು ಯಾವ ಗಂಡಸು, ನೀನೇನು ಮಾತಾಡ್ತೀಯ ಅಂದ್ಬಿಟ್ರು. ನಮ್ಮಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ನಮ್ಮಮ್ಮ ಮಾತಾಡಿರ್ಲಿಲ್ಲ ಅಂದಿದ್ರೆ ಇವತ್ತು ಈ ಥರ ಒಂದು ಮನೆ, ಒಂದು BMW ಕಾರು, ಒಂದು ರೆಸಾರ್ಟು ನಮ್ಮ ತಾಯನೇ ಮಾಡ್ತಾ ಇರಲಿಲ್ಲ. ನಾನು ಅದೇ ಕಂಫರ್ಟ್ ಝೋನಲ್ಲಿ ಇದ್ದುಬಿಟ್ಟು ನೆಮ್ಮದಿಯಾಗಿ ಇದ್ದುಬಿಡ್ತಾಯಿದ್ದೆ. ಬಟ್ ಅದು ಆಚೆ ಬಂದ ಮೇಲೆ ನಾನು ಪಟ್ಟಿರೋ ಕಷ್ಟಗಳಿದೆಯಲ್ಲ, ಬಡತನಗಳು, ಒಂದು ಹೊತ್ತಿಗೆ ಊಟ ಇಲ್ಲ, ಏನೋ ನಂಬಿಕೆ ಮೇಲೆ ಬಂದ್ಬಿಟ್ಟಿದ್ದೀವಿ. ಎಷ್ಟೊಂದು ಸಲ ಅದೆಲ್ಲೆಲ್ಲೋ ಮಲಗಿಬಿಟ್ಟಿದ್ದೀನಿ, ದೇವಸ್ಥಾನದಲ್ಲಿ ಮಲಗಿದ್ದೀನಿ, ದೇವಸ್ಥಾನದ ಪ್ರಸಾದಗಳು ತಿಂದಿದ್ದೀನಿ ಎಷ್ಟೊಂದು ದಿನ. ಬಟ್ ಏನು ಮಾಡೋಣ, ಆಫೀಸು ಎಲ್ಲಿ, ನಾನು ಇದ್ದಿದ್ದು ಹನುಮನ್ ನಗರದಲ್ಲಿ ನಂದು ಕೆಲಸ ಇದ್ದಿದ್ದು ವಸಂತ ನಗರ ಹೋಗಿ ನಡ್ಕೊಂಡು ಹೋಗ್ತಾ ಇದ್ದೆ. ನಡ್ಕೊಂಡು ಹೋಗಿ ಅಲ್ಲಿ ಊಟಕ್ಕೆ ಎಲ್ಲಿ ವೇಸ್ಟ್ ಆಗುತ್ತೆ ಅಂತ ನೈಟ್ ಶೋ ಇತ್ತು ನಂದು FM ಸ್ಟಾರ್ಟ್ ಆದಾಗ. ಅಲ್ಲಿ ನೈಟ್ ಶೋ ಮಾಡ್ಬೇಕಾದ್ರೆ ಎಲ್ಲಿ ಊಟ ಬೇರೆ ಟೈಮಲ್ಲಿ ತಿನ್ನೋ ಜಾಸ್ತಿ ಆಗ್ಬಿಡುತ್ತೆ ಅಂತ ಆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಕೆಳಗಡೆ ಈ ಬ್ರೆಡ್ ಆಮ್ಲೆಟ್ ಹಾಕೋರು. ನಾನು ಇನ್ಫ್ಯಾಕ್ಟ್ ಮೊಟ್ಟೆ ತಿನ್ನಕ್ಕೆ ಕಲ್ತಿದ್ದೆ ಆವಾಗ, ವಿಧಿ ಇಲ್ಲದೆ ನಾನು ಮೊಟ್ಟೆ ತಿನ್ನಕ್ಕೆ ಕಲ್ತಿದ್ದು. ಅದಕ್ಕಿಂತ ಮುಂಚೆ ಮೊಟ್ಟೆ ನೋಡಿದ್ರೆ ನಾನು ಬಸ್ಕಿ ಹೊಡಿತಾ ಇದ್ದೆ, ಅಪ್ಪಿ ಅದು ಯಾರನ್ನ ಬೇರೆ ತಟ್ಟೆ ಟಚ್ ಆಗ್ಬಿಟ್ರೆ ಗಣೇಶ ತಪ್ಪ ಅಂತ ಬಸ್ಕಿ ಹೊಡಿತಾ ಇದ್ದೆ. ಯಾಕಂದ್ರೆ ನಾನು ಬೆಳೆದು ಬಂದಿರೋದು ಹಂಗೆ. ಇಲ್ಲ ಅದೇನೋ ಒಂದು ಬ್ರೆಡ್ ಆಮ್ಲೆಟು ತಿಂದರೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ, ಪ್ರೋಟೀನ್ ಸಿಗುತ್ತೆ, ಅಷ್ಟೊತ್ತು ನಾನು ಹಸುವಿಂದ ಸ್ವಲ್ಪ ಇರ್ಬೋದು ಅಂತ ಆ ಇವತ್ತಿಗೂ ಹಾಕ್ತಾರೆ ಅಂತ ಕಾಣತ್ತಲ್ಲಿ. ಕಂಟೋನ್ಮೆಂಟ್ ಹಿಂಗೆ ಇದು ಹೋಗುತ್ತೆ, ಕೆಳಗಡೆ ಬ್ರಿಡ್ಜ್ ಇದೆ, ಅದು ಒಂದು ಟನಲ್ ಥರ ಇದೆ, ಅಲ್ಲಿ ಕೆಳಗಡೆ ಬ್ರೆಡ್ ಆಮ್ಲೆಟ್ ಹಾಕೋನು. ಅಲ್ಲಿ ಮಧ್ಯರಾತ್ರಿ ಹೋಗಿ ನಾನು ಶೋ ಮುಗಿಸ್ಕೊಂಡು ಅಲ್ಲಿ ತಿನ್ಕೊಂಡು ಬಂದು ಆರ್ಜಾದಾಗ್ಲು ಅವಾಗ ತಾನೇ ಶುರು ಆಗಿತ್ತು ಆ ಕರಿಯರ್ ಸ್ಟಾರ್ಟ್ ಆಗಿ. ಎಷ್ಟು ಅವಾಗ 10,000 ಸಂಬಳ. ಯಾವ ಇಯರ್ ಬಹುಶಃ ಅದು? ಒಂದು 15 ವರ್ಷದ ಹಿಂದೆ ಅನ್ಕೊಳ್ಳಿ, 15-16 ವರ್ಷ ಅನ್ಕೊಳ್ಳಿ. ಅವಾಗ ತಾನೇ ಕರಿಯರ್ ಸ್ಟಾರ್ಟ್. ಅದ್ರಲ್ಲಿ ನಾನು ಬಾಡಿಗೆ ಕಟ್ಟಬೇಕು, ಮತ್ತು ನನ್ನ ಓದಿನ ಸಾಲಗಳಿದೆಯಲ್ಲ, ಅದಾದ್ಮೇಲೆ ನಾನು ಗ್ರಾಫಿಕ್ ಡಿಸೈನ್ ಕಲಿತೆ, ಅದಾದ್ಮೇಲೆ ಇನ್ನೊಂದು ಏನೇನೋ ಇದೆಲ್ಲ ಕೋರ್ಸ್ ಎಲ್ಲ ಮಾಡ್ಕೊಂಡೆ. ಎಲ್ಲ ಲಕ್ಷದೇ ಕೋರ್ಸು. ಎಲ್ಲವೂ ಮನೆಯಿಂದ ಹೊರಗಿದ್ದು? ಎಲ್ಲ ಮನೆಯಿಂದ ಹೊರಗಿದ್ದೆ, ಎಲ್ಲ ನಿಮ್ಮ ದುಡಿಮೆ, ಎಲ್ಲ ನನ್ನ ದುಡಿಮೆ. ಈ ಗ್ಯಾಪಲ್ಲಿ ನಮ್ಮ ಹುಡುಗಿ ಬೇರೆ ಇದ್ಲು, ಅವಳು ಇದೆಲ್ಲ ಅವಳಿಗೊಂದು ಶಾಪಿಂಗ್ ಅಂತ ಮಾಡಿಸ್ಬೇಕು, ಇದಕ್ಕೆಲ್ಲ ದುಡ್ಡು ಬೇಕಲ್ಲ. ಸೊ ನಾನು ಸ್ವಲ್ಪ ಹಸುವಿಂದ ಇದ್ಬಿಟ್ಟು, ಬಟ್ ನಂಗೆ ಅದಕ್ಕೆ ನಾನು ಪ್ರೀತಿಸಿದವನು ಯಾರನ್ನೂ ಮರೆಯಲ್ಲ ನಾನು. ಸೊ ಈ ಟೈಮಲ್ಲಿ ಅದೇ ಇವಳನ್ನ ಮದುವೆ ಆಗಿಂತ ಮುಂಚೆ ಇನ್ನೊಬ್ರು ಹುಡುಗಿ ಇದ್ಲು, ಅವಳ ಹೆಸರು ಬೇಡ, ಯಾಕಂದ್ರೆ ಪಾಪ ಅವಳು ಎಲ್ಲಿದ್ದಾಳೋ, ಅದು ಎಷ್ಟು ಮಕ್ಕಳಾಗವೋ, ಅವ್ರ ಗಂಡ ಏನು ಅನ್ಕತಾನೋ, ಹೆಸರು ಬೇಡ. ಬಟ್ ಆ ಹುಡುಗಿಗೂ ನಾನು ಯಾವತ್ತಿರೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಹೇಳ್ತೀನಿ. ನನ್ನ ಜೀವನದಲ್ಲಿ ಬಂದೋಗಿರೋರೆಲ್ಲ ನನ್ನ ದೇವತೆಗಳೇ ರೀ. ಏಕೆಂದ್ರೆ ಒಬ್ಬೊಬ್ಬರು ನನಗೆ ತಾಯಿ ಥರ ನೋಡ್ಕೊಂಡಿದ್ದಾರೆ. ನಂದು ಇವಳಿಗಿಂತ ಮುಂಚೆ ಇದ್ದವಳು ಅಂತ ಅವಳು ನನ್ನ ಮನೆ ಬಾಡಿಗೆ ಕಟ್ಟಿದ್ದಾಳೆ. ಬಟ್ ಇವಾಗ ಈ ನೋಡಿ ಇವಳು ಅಂತ ದೇವತೆ ಅವಳು. ಯಾವ್ದಾನ ಗಂಡ ಇಷ್ಟು ಓಪನ್ ಆಗಿ ಮಾತಾಡಿದೆ, ಯಾವ್ದಾನ ಎಂತಿ ತಡ್ಕತಾಳ? 2 ನಿಮಿಷ ಡ್ರಾಫ್ಟ್ ರೆಡಿ ಮಾಡಿ ಡಿವೋರ್ಸ್ ಪೇಪರ್ ಹಿಂಗೆ ಇಟ್ಬಿಟ್ಟು ಹಿಂಗೆ ಸೈನು ಹಾಕ್ಬಿಟ್ಟು ನಂದು ಅವಳೇ ಫೋರ್ಜರಿ ಹಾಕ್ಬಿಟ್ಟು ಹೊರಟ್ಬಿಡ್ತಾಳೆ ಬೇಕಾರೆ. ಅವಳು ಪಾಪ ತಡ್ಕೊಂಡವಳು ನನ್ನ ಹೆಂಗೋ ತಡ್ಕೊಂಡು ಹೇಳಿ. ಅಲ್ಲ ಅವಳು ತಡ್ಕೊಂಡಿದ್ದೀನಿ, ಅವಳು ಏನು ಸುಮಾರಲ್ಲ, ಅವಳು ಕೂತ್ರೆ ಹಿಂಸೆ ಕೊಡೋ ಕೂತ್ರವಳು, ಅಯ್ಯೋ ಬ್ರಹ್ಮರಾಕ್ಷಸಿ ಅದು. ಬಟ್ ಏನೋ ನಮ್ಮನ್ನು ಒಬ್ರನ್ನೊಬ್ರು ನಾವು ತಡ್ಕೊತಾ ಇದೀವಿ. ತಡ್ಕೊಳ್ಳೋದೇ ಜೀವನ. ಏನೋ ಜೀವನ ಅಂದ್ರೆ ಏನು ಅಂದರೆ ತಡ್ಕೊಳ್ಳೋದು ಅಷ್ಟೇ ಜೀವನ, ಅಷ್ಟೇ ಡೆಫಿನೇಷನ್, ಅಷ್ಟೇ. ಅದಕ್ಕೆ ಯಾವ್ದು ವ್ಯಾಖ್ಯಾನನೇ ಬೇಡ. ಏನ್ ಜೀವನ ಅಂದ್ರೆ ಏನು? ಒಬ್ರನ್ನೊಬ್ರು ತಡ್ಕೊಳ್ಳೋದು, ಒಬ್ರನ್ನೊಬ್ರು ಇಷ್ಟಪಡೋದು. ನನ್ನ ವೈಫ್ಗೋಸ್ಕರ ಈ ರಿಸ್ಕ್ ತಗೊಂತಾ ಇದೀನಿ, ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಆಮೇಲೆ ಈಗೋ ಇರಬಾರ್ದು ಅಷ್ಟೇ. ನಾನು ಮೇಲೂ ನೀನು ಕೇಳೋದು, ನಾನು ಫಸ್ಟ್ ನಾನೇ ಕೇಳೋದು. ಇವತ್ತಿಗೂ ಜಗಳ ಆಡಿದ್ರೆ ಫಸ್ಟ್ ಸಾರಿ ಕೇಳೋದು ನಾನೇ. ಯಾಕಂದ್ರೆ ನನಗೆ ಇಷ್ಟ ಇಲ್ಲ ಅದನ್ನು ಬೆಳೆಸಿ ಇನ್ನೊಂದು ಮಾಡಿ. ಆಮೇಲೆ ಬೆಳೆಸಿದಷ್ಟು ನಮ್ಗೆ ಗೊತ್ತಿಲ್ಲದರದೆಲ್ಲ ಬಂದ್ಬಿಡುತ್ತೆ, ಮೂಗ್ನೇರಕ್ಕೆ ಏನೇನೋ ಬಂದ್ಬಿಡುತ್ತೆ. ಅದು ಅಪ್ಪ ಅಮ್ಮಂಗೆ ಹೊಟ್ಟೋಗುತ್ತೆ, ಕಾಂದಾನ್ಗೆ ಹೊಟ್ಟೋಗುತ್ತೆ, ಏನೇನೋ ಹೊಟ್ಟೋಗುತ್ತೆ. ಆಮೇಲೆ ಕೋಪದಲ್ಲಿ ಕುಯ್ಕೊಂಡು ಮೂಗು ವಾಪಸ್ ಬರಲ್ಲ. ನಮಗದು ಬೇಡ, ಸುಮ್ಮನೆ ಚೆನ್ನಾಗಿರೋಣ. ಆಮೇಲೆ ಇಷ್ಟೆಲ್ಲ ಆಗಿ ಯಾವುದೂ ಸಂಬಂಧ ಉಳಿಸ್ಕೊಳ್ಳೋಕ್ಕಾಗದೆ ಕಡೆಯದಾಗಿ ಇವಳು ಸಿಕ್ಕಾಳೆ. ನನಗಿದು ಲೈಫ್. ಇನ್ನು ನನಗೆ ಯಾಕಂದ್ರೆ ನಾನು ನಮ್ಮ ತಂದೆ ತಾಯಿ ಬೇರೆ ಆಗಿರೋದು ನೋಡಿದ್ದೀನಿ, ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲಲ್ಲಿ ಬೇರೆ ಆಗಿದ್ದು ನೋಡಿದ್ದೀನಿ. ನಾನು ಬೇರೆ ಆಗೋದು ನಂಗೆ ಇಷ್ಟ ಇಲ್ಲ. ಎಷ್ಟೇ ಕಷ್ಟ ಆದರೂ ನಾನು ಹೇಳಿದ್ದೀನಿ ಇವಳಿಗೆ, ಯಾವ ಕೌನ್ಸಿಲರು ಬೇಡ ಕಣೆ, ನಮಗೆ ನಾವೇ ಕೌನ್ಸಿಲರ್ಸ್.
ಮಲಗಕ್ಕಿಂತ ಮುಂಚೆ ಉಂಡು ಮಲಗ ತನಕ ಅಂತ ಗಾದೆ ಇದೆಯಲ್ಲ, ಗಾದೆ ನಾವೇ ನಿಜ ಮಾಡೋಣ. ಉಂಡು ಮಲಗಬೇಕಾದ್ರೆ ಡಿಸ್ಕಸ್ ಮಾಡಿ. ನಾವು ಅವಾಗ ಒಂದು ಮೀಟಿಂಗ್ ಇಟ್ಕೊತೀವಿ, ನಾನು ನಿಂತು. ಹೌದು, ಮಂತ್ಲಿ ಮೀಟಿಂಗು. ಜಗಳ ತುಂಬ ಪೀಕ್ ಆದಾಗ ವೀಕ್ಲಿ ಮೀಟಿಂಗು, ಇಲ್ಲಾಂದರೆ ಅವಾಗ ಮಂತ್ಲಿ ಮೀಟಿಂಗು. ನನ್ನಿಂದ ನಿನಗೇನು ಪ್ರಾಬ್ಲಮ್ ಇದೆ, ನಿನ್ನಿಂದ ನನಗೇನು ಸಮಸ್ಯೆ ಇದೆ. ಸಮಸ್ಯೆ ಒಂದೇ ಅಲ್ಲ, ಕೆಲವು ಸಲ ಹೇಳ್ಕೊಳಕ್ಕಾಗದಿರೋ ಬೇಜಾರುಗಳಿರ್ತವೆ. ಹೇಳ್ದೆ ಎಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ಆ ಕ್ಷಣಕ್ಕೆ ಸುಮ್ಮನೆ ಆಗ್ಬಿಟ್ಟಿರ್ತೀವಿ. ನಾನಾಗಿರ್ಬೋದು, ಅವಳಾಗಿರ್ಬೋದು. ಬಟ್ ಅದು ಹೇಳಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ತಿರ್ಗಾ ಕಮೋಡ್ ಕಟ್ಕೊಂಡ್ಬಿಡುತ್ತೆ. ಒಂದಿನ ಬಡ್ ಅಂತ ಬ್ಲಾಸ್ಟ್ ಆಗ್ಬಿಡುತ್ತೆ. ಎಷ್ಟು ಕೆಟ್ಟದಾಗಿರುತ್ತೆ ಅವಾಗ. ಬೇಡ, ಅದು ಅವಾಗಲೇ ಸಾಲ್ವ್ ಆಗಲಿ ಅಂತ ಮಂತ್ಲಿ ಒಂದೊಂದ್ಸಲಿ ನಂದು 2 ಲಿಸ್ಟ್ ಇರುತ್ತೆ. 0.1, 0.2 ಅಂತ ಇರುತ್ತೆ. ಇವಳ್ದು 0.105, 118 ಅಂತ ಸ್ಟಾರ್ಟ್ ಆಗಿರುತ್ತೆ. ಇರುತ್ತೇನು ಒಣಗಲ್ಲ. ಓಕೆ, ಚೆನ್ನಾಗಿದೆ. ಇದು ನಾನು, ಇದು ನೆಂತಿ, ನಮ್ಮ ಚಲುವಾದ ಸಂಸಾರ. ಯಾಕೆ ಹೋಗ್ತೀನಿ ಅಂತಲೇ ಯಾಕೆ ಹೋಗಿಲ್ಲ. ನಿಮ್ಮ ಒಂದು ಕಲಾ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದು, ಇಷ್ಟು ವರ್ಷ ನನ್ನನ್ನು ಜೀವಂತಿಕೆಯಾಗಿ ಇಟ್ಟಿರೋದೆ ಪ್ರೇಕ್ಷಕರು. ಯಾಕೆಂದ್ರೆ ಅವ್ರಿಲ್ಲ ಅಂದ್ರೆ ನಾನಿಲ್ಲ. ಇವತ್ತಿಗೂ ಎಲ್ಲಿ ನೋಡೋದು ಬಂದು ಮಾತಾಡಿಸ್ತಾರೆ. ಯಾವುದೋ ಹಳ್ಳಿ, ಯಾವುದೋ ಕುಗ್ರಾಮಕ್ಕೆ ಹೋಗಿರ್ತೀನಿ ರೀ, ಬಿಸ್ಕೆಟ್ ಅಂಗಡಿ ಗತಿ ಇರಲ್ಲ, ಅಲ್ಲಿ ಹಸುವಾಗ್ತಿರುತ್ತೆ. ಯಾರೋ ಓಡ್ ಬಂದು ಕರೆದು, ಅಯ್ಯೋ ನೀವು ನಮ್ಮ ನಗ್ಸೀರಾ ಸರ್, ನಾವು ನಿಮ್ಮನ್ನ ನೋಡಿ ಎಷ್ಟೋ ದುಃಖ ಕಳೆದಿದ್ದೀವಿ, ಬನ್ನಿ ಅಂತ ಕರೆದು ಊಟ ಹಾಕ್ತಾರೆ. ಎಲ್ಲೋ ಹೋಗಿರ್ತೀವಿ, ಅವ್ರು ಯಾರೋ ಬಂದು ಡೈರೆಕ್ಟಾಗಿ ಕಾಲಿಗೆ ಬಿದ್ದುಬಿಡ್ತಾರೆ ಒಂದ್ಸಲಿ. ಇಲ್ಲ ಸರ್, ನಾವು ಅವಾಗ ಏನೋ ಒಂದು ಕೆಟ್ಟ ನಿರ್ಧಾರ ತಗೊಂತಾ ಇದ್ವಿ, ನಿಮ್ಮೊಂದು ಯಾವುದೋ ಒಂದು ಟಿವಿಲಿ ಏನೋ ಒಂದು ಮಾತಂದಿದ್ರಿ, ಅದರಿಂದ ನಾವು ಕೇಳಿ ಅದು ಚೇಂಜ್ ಆಯಿತು ಅಂತಾರೆ. ಸೊ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳೇ ನನ್ನ ಇವತ್ತವರೆಗೂ ಬೆಳೆಸ್ಕೊಂಬಂದಿರೋದು. ಅವರಿಂದನೇ ಇಷ್ಟೆಲ್ಲ ಅವಾರ್ಡ್ಸ್ ಇರೋದು, ಇವತ್ತು ಈ ಮನೆ ಕಟ್ಕೊಂಡಿರೋದು. ತುಂಬ ಜನ ಅಂತಾರೆ, ಕನ್ನಡ ನಂಬ್ಕೊಂಡು ಏನು ಮಾಡ್ತೀರಾ, ಕನ್ನಡದಿಂದ ನಿಮ್ಗೆ ಏನು ಉದ್ಧಾರ ಆಗುತ್ತೆ, ಸುಮ್ಮನೆ ಅವೆಲ್ಲ ಟಿ ವಿಲಿ ಡೈಲಾಗ್ ಹೊಡೆಯೋಕ್ಕೆ ಸರಿ, ಅದು ಇದು ಅಂತ ಅಂತಾರೆ. ಒಂದು ಮಟ್ಟಕ್ಕೆ ನಿಜ ಅದು. ಯಾಕೆಂದರೆ ಎಲ್ಲರಿಗೂ ಅದು ಆಗದೆ ಇರ್ಬೋದು. ಯಾಕಾಗಲ್ಲ ಅಂದರೆ, ನೀವು ಕನ್ನಡನ ನೀವೆಷ್ಟು ಪ್ರೀತಿಸಿದ್ದೀರಾ, ಕನ್ನಡನ ನೀವೆಷ್ಟು ಗೌರವಿಸಿದ್ದೀರಾ, ಕನ್ನಡಕ್ಕಾಗಿ ನೀವೇನು ಮಾಡಿದ್ದೀರಾ. ಈಗ ನಾನೇನು ದೊಡ್ಡ ದೊಡ್ಡ ಹೋರಾಟಗಳು ಮಾಡಿಲ್ಲ, ಅಥವಾ ದೊಡ್ಡ ದೊಡ್ಡ ಕವಿಗಳ ಥರ ಇದು ಬರಹಗಳು ಬರೆದಿಲ್ಲ. ಆದರೆ ನನ್ನದೇ ಆದ ಕ್ಷೇತ್ರದಲ್ಲಿ, ನನ್ನದೇ ಆದ ರೀತಿಯಲ್ಲಿ, ನನ್ನದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀನಿ. ನನಗೆ ಗೊತ್ತಿರೋ 4 ಜನಕ್ಕೆ ಒಂದಷ್ಟು ಕನ್ನಡ ಹೇಳ್ಕೊಡ್ತಾ ಇರ್ತೀನಿ, ಕನ್ನಡನ ಪಸರಿಸ್ತಾ ಇರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದ ಬಗ್ಗೆ ತಿಳ್ಕೊಬೇಕು ಫಸ್ಟು. ತುಂಬ ಜನ ಹೋರಾಟ ಮಾಡ್ತಾರೆ, ಅದರಲ್ಲಿ ಕೆಲವರು ಮಾತ್ರ ತುಂಬ ಚೆನ್ನಾಗಿ ಕನ್ನಡದ ಬಗ್ಗೆ ತಿಳ್ಕೊಂಡಿರ್ತಾರೆ, ಕನ್ನಡದ ಸಾಹಿತ್ಯಗಳು ಓದ್ಕೊಂಡಿರ್ತಾರೆ. ಬಟ್ ಕೆಲವರು ಹೋರಾಟ ಅಂತಾರೆ, ಅದನ್ನೇ ನಾನೊಂದು ಉಗ್ರ ಹೋರಾಟ ಮಾಡ್ತೀನಿ ಅಂತಾರೆ. ನನಗೆ ನಗುವುದೋ ಅಳುವುದೋ ಅನ್ನಿಸ್ತಾ ಇರುತ್ತೆ. ಉಗ್ರ ಹೋರಾಟ ಅಲ್ಲ ಅದು. ನೋಡಿ, ಅದು ತಪ್ಪು ಹೇಳಬೇಕು ನನಗೆ ಕಷ್ಟ ಇದೆ. ಉಗ್ರ ಹೋರಾಟ ಹಂಗೆ ಹೇಳೋರೆಲ್ಲ ಇವತ್ತು ಹೋರಾಟ ಮಾಡ್ತಾರೆ. ಸೊ ನೀವು ಕನ್ನಡದ ಬಗ್ಗೆ ಹೋರಾಟ ಮಾಡೋರು ಫಸ್ಟ್ ಕನ್ನಡದ ಬಗ್ಗೆ ಒಂದು ಒಳ್ಳೆ ಪ್ರೀತಿ ಬೆಳೆಸ್ಕೊಳ್ಳಿ, ಕನ್ನಡದ ಬಗ್ಗೆ ಒಂದು ಜ್ಞಾನ ತುಂಬಿಕೊಳ್ಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇಷ್ಟು ದಿನ ಪ್ರೀತಿ ಕೊಟ್ಟಿದ್ದೀರಾ. ಇನ್ನು ಮೇಲೆ ನನ್ನ ಹೊಸ ಕರಿಯರ್ ಏನಿದೆ, ಒಂದು ಆ್ಯಕ್ಟಿಂಗ್ ಹೋಗಬೇಕು ಅಂತ ಆಸೆ ಇದೆ, ಇನ್ನೊಂದು ನಮ್ಮ ಪರಮೇಶ್ವರ್ ಅವರೇ ನನಗೆ ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಗಿರೀಶ್ ಅವರು, ಭಾಗ್ಯ ಟಿವಿ ಗಿರೀಶ್ ಅವರು ಇರ್ಬೋದು, ಎಷ್ಟೋ ಜನ ನಮಗೆ ಹೊಗಳಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಪ್ರೀತಿ ತೋರಿಸಿದ್ದಾರೆ, ವಾಯ್ಸ್ ಇಷ್ಟಪಟ್ಟಿದ್ದಾರೆ. ನಮ್ಮ ಡಾಕ್ಟರ್ ಬ್ರೋ ಆಗಿರ್ಬೋದು, ನನ್ನ ಸ್ನೇಹಿತ ರಾಮ್ ಅಂತ ಗ್ಲೋಬಲ್ ಕನ್ನಡಿಗ ಅಂತ ಮಾಡ್ತಾನೆ, ಅದ್ಭುತವಾಗಿ ಮಾಡ್ತಾನೆ. ಪ್ರಪಂಚ ಮೊನ್ನೆ -65 ಡಿಗ್ರಿಲಿ ಹೋಗಿ ಇದು ಬಂದಂತ ಏಕೈಕ ಕನ್ನಡಿಗ, ಪ್ರಪ್ರಥಮ ಕನ್ನಡಿಗ ಅವನು ಆಗಿರ್ಬೋದು. ಐಸ್ ಕಡಿತೀನಿ ಯಾಕೆ, ಕುಡಿಯೋ ನೀರಿಗ್ರಿ, ಇಲ್ಲಿ ಕುಡಿಯೋ ನೀರಿಗೆ ಖಡ್ಗ ಬಳಕೆ ಮಾಡಬೇಕು. ಆಮೇಲೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅಂತ ಗಂಡ ಅಂತ ನಾವಿಬ್ರು ಅನ್ಕೊಂತಾ ಇರ್ತೀವಿ, ನಾವು ಹಿಂಗೆ ಸುತ್ತಾನ ಕಡೆ ಸ್ವಲ್ಪ ದಿನ ಆದ್ಮೇಲೆ ಪ್ರಪಂಚ ಸುತ್ತಾರೆ. ಅದೆಲ್ಲ ನೋಡಿದಾಗ ಎಷ್ಟು ಹೊಸತನ ಕಾಣಿಸ್ತಾ ಇದೆ. ಮತ್ತೆ ನನಗೆ ನನ್ನ ಫ್ಯೂಚರ್ ಎಲ್ಲೋ ಒಂದ್ ಕಡೆ ನನಗೆ ಗೊತ್ತಿಲ್ಲದೆ ಯೂಟ್ಯೂಬ್ನ ಸೀರಿಯಸ್ ಆಗಿ ತಗೋಬೇಕು ಅಂತ ಅನ್ಸಿದೆ. ಯಾಕೆಂದ್ರೆ ಒಂದು ಅದರಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ತಾ ಇದೆ. ಮತ್ತು ಇನ್ನೊಂದು ಪ್ರತಿದಿನ ಏನೇ ಮಾಡಿದ್ರು ಕಂಪ್ಲೀಟ್ಲಿ ನನ್ನ ಒಂದು ಹಾರ್ಟ್ ಆ್ಯಂಡ್ ಸೋಲ್ ಇದೆ. ಅಲ್ಲಿ ಏನೇ ಮಾಡಿದ್ರು ನಾನೇ ಮಾಡಿದ್ದೀನಿ, ನಾನೇ ಎಡಿಟ್ ಮಾಡಿದ್ದೀನಿ, ನನ್ನದೇ ಕಂಟೆಂಟು, ಯಾರ ಒಂದು ಇದು ಇಲ್ಲ ಇದರಲ್ಲಿ, ಇದು ಯಾರ ಹಂಗೂ ಇಲ್ಲ ಇದರಲ್ಲಿ. ಟಿ ವಿನಲ್ಲಿ ನಂಗೆ ಬೇಜಾರಾಗುತ್ತೆ ಒಂದ್ಸಲ ಈ ಮಾತು ಹೇಳೋಕ್ಕೆ. ಎಷ್ಟು ಆಸೆ ಇರುತ್ತೆ ಇವತ್ತಿಗೂ ಬಿಟ್ಟರೆ ನಾನು ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಟಿ ವಿನಲ್ಲಿ, ಇನ್ನೂ ಏನೇನೋ ಮಾತಾಡ್ಬೋದು ನಾನು. ಬಟ್ ನನಗೆ ತುಂಬ ಒಂಥರ ಹಿಡಿದಿರ್ತಾರೆ, ಇಷ್ಟೇ ಮಾತಾಡಬೇಕು, ಕೆಲವು ಸಲ ಅವ್ರು ಹೇಳಿದ್ದೇ ಮಾತಾಡಬೇಕು. ತುಂಬ ಜನ ಅನ್ಕೋತಾರೆ ನೀವು ಇನ್ನೂ ಹಿಂಗೆಲ್ಲ ಮಾಡ್ಬೋದಾಗಿತ್ತು, ನೀವ್ಯಾಕೆ ಹಂಗಂದ್ರಿ, ನೀವೇ ತುಂಬ ಜನ ಏನೇನೋ ಕೇಳ್ತಾರೆ ಪ್ರಶ್ನೆ. ನಾವು ಅಂದರೆ ನಾವು ಅಷ್ಟೇ ಅಲ್ಲ, ನಮ್ಮ ಹಿಂದೆ ಒಬ್ರು ಇರ್ತಾರೆ, ಡೈರೆಕ್ಟರ್ ಇರ್ತಾರೆ, ಒಬ್ರು ಸ್ಕ್ರಿಪ್ಟ್ ಬರೆಯೋಕ್ಕೆ ಅಂತ ಒಬ್ರು ಇರ್ತಾರೆ, ಇನ್ನೊಬ್ರು ಬರೀ ಇದನ್ನ ಹೇಳಲೇಬೇಕು ರೀ ಅಂತ ಕಿವಿಲಿ ಹೇಳೋರು ಒಬ್ರು ಇರ್ತಾರೆ. ಅದೆಲ್ಲ ಇಲ್ಲ ಅಂದರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತಲ್ಲ ನಂಗೆ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ಯಾಕೆಂದ್ರೆ ಟಿ ವಿ ಅಂದಾಗ ಅದರದೇ ಆದ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದರದೇ ಆದ ಬೌಂಡ್ರಿ ಇರುತ್ತೆ. ನನಗೆ ಬೌಂಡ್ರಿ ಇಲ್ಲದೆ ಇರೋದು ಯೂಟ್ಯೂಬ್, ಇಲ್ಲಿ ನಾನು ಹಾಕಬೇಕು ಬೌಂಡ್ರಿ. ಸೊ ಸದ್ಯಕ್ಕೆ ನನಗೆ ಆ ಬೌಂಡ್ರಿನೇ ಕಾಣ್ತಾ ಇಲ್ಲ, ಇಷ್ಟ ಬಂದಿದ್ದೆಲ್ಲ ದೂರ ಇದೆ. ಇನ್ನೂ ನಂಗೆ ಅದು ಒಂಥರ ಅಲ್ಲೆಲ್ಲೋ ಇದೆ. ಅದು ಈ ಏನೋ ಅಂತಾರಲ್ಲ ಅದಕ್ಕೆ ಮರೀಚಿಕೆನ, ಅದು ಅಲ್ಲೆಲ್ಲೋ ಕಾಣ್ತಾ ಇದೆ ನನಗೆ, ಮಾಯಾಮೃಗ ಅಲ್ಲಿ ಕಾಣ್ತಾ ಇದೆ ನನಗೆ. ಸೊ ದಯವಿಟ್ಟು ನಿಮ್ಮ ಕಲಾ ಮಾಧ್ಯಮದ ಪ್ರೇಕ್ಷಕರಾಗಿರ್ಬೋದು, ಕನ್ನಡದ ಪ್ರೇಕ್ಷಕರು ದಯವಿಟ್ಟು ನನ್ನ
ಯೂಟ್ಯೂಬ್ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಗಳಿಗೆ ಸಹಕಾರ ಕೊಡಿ. ಇಷ್ಟ ಆಗಿಲ್ಲ ಅಂತಲೇ ಹೇಳಿದ್ದೆ, ನಾನು ತಿದ್ಕೋತೀನಿ. ನನಗೆ ಯಾವ ದುರಂಕಾರನೂ ಇಲ್ಲ, ಅಹಂಕಾರನೂ ಇಲ್ಲ. ನೋಡಿದವ್ರು ಅನ್ಕೊತಾರೆ ಅವ್ನಿಗೆ ಇರೋಷ್ಟು ಟೀ ಕೊಬ್ಬು ಯಾರಿಗೂ ಇಲ್ಲ ಅನ್ಕೋತಾರೆ. ನನಗೆ ಟೀ ಕೊಬ್ಬು ಇಲ್ಲ, ಕಾಫಿ ಕೊಬ್ಬು ಇಲ್ಲ. ನಿಮ್ಗೆ ಅದು ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವ್ರು ಅನ್ಕೋಬೋದು ಏನು ಕಲಾ ಮಾಧ್ಯಮ, ನಾನು ನಿಮ್ಗೆ ಅಂದೆ ಫಸ್ಟು ಬಂದಾಗಲೇ ನಿಮ್ಮ ಚಾನಲಲ್ಲಿ ಬರೋಷ್ಟು ಸಾಧನೆ ಮಾಡಿಲ್ಲ ರೀ ನಾನು ಅಂತ. ಸೊ ನಾನು ಯಾವ ಸಾಧನೆನೂ ಮಾಡಿಲ್ಲ. ಬಟ್ ಏನೋ ಅವ್ರು ಏನೋ ಗುರುತಿಸಿದ್ದಾರೆ ಅಂದರೆ ಎಲ್ಲೊಂದು ಕಡೆ ನಾನು ಮಾತಾಡಿರೋದು ಇಷ್ಟೊತ್ತು ಮಾತಾಡಿರೋದು ಅಲ್ಲಿ ಯಾರೋ ಒಬ್ರು ಕೇಳಿಸ್ಕೊಳ್ಳೋರ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಿ ಅವ್ರ ಜೀವನದಲ್ಲಿ ಏನೋ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಾರೆ ಅಂದರೆ, ಅಥವಾ ಅವರು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಅವರೊಂದು ಲೈಫ್ ಜರ್ನಿಲಿ ನನ್ನ ಮಾತು ಅವ್ರಿಗೊಂದು ಏಳಿಗೆ ಕಾರಣ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಪುಣ್ಯ ನಂದಿಲ್ಲ. ಧನ್ಯೋಸ್ಮಿ ಅಂದ್ಬಿಡ್ತೀನಿ. ಸೊ ನನ್ನ ಚಾನಲ್ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್, ನನ್ನ ವೈಫ್ದು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹೊಡೀರಿ. ನೋಡಿ ನನ್ನ ಮಗು ತುಂಬ ಚೆನ್ನಾಗಿ ಕಾಣ್ತಾ ಇದ್ರೆ ಹಂಗೆ ಯೂಟ್ಯೂಬ್ ಯಾರೇ ನೋಡ್ತಾ ಇರೋ ಸ್ಕ್ರೀನ್ಗೆ ಒಂಚೂರು ದೃಷ್ಟಿ ತೆಗೆದುಬಿಡಿ ಆಯಿತಾ. ಆ ಆ್ಯಕ್ಟಿಂಗ್ ಆ್ಯಕ್ಚುಲಿ ಮಜಾ ಇದೆ. ತುಂಬ ಆಡಿಷನ್ ಕೊಟ್ಟಿದ್ದೀನಿ ನಾನು ಲೈಫಲ್ಲಿ, ಕೊಟ್ಟಿಲ್ಲದಷ್ಟು ನನ್ನಷ್ಟು ಯಾರೋ ಕೊಟ್ಟೇ ಇಲ್ಲ ನಾನು ಆಡಿಷನ್. ಕ್ಯೂನಲ್ಲಿ ನಿಂತು ಸಾಕಾಗೋಗಿದೆ ನನಗೆ. ಮಜಾ ಅಂದರೆ ಕೆಲವ್ರದೆಲ್ಲ ಅಲ್ಲ, ಈ ಟಚ್ಗೆ ಬಂತು ಆಡಿಷನ್ ಕೊಡೋಕೆ ಹೋಗಕ್ಕೆ ಮೊದಲು ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟನ್ನು ಬೆಳಿಬೇಕು, ಅದ್ರ ಬಗ್ಗೆ ಏನೋ ಅಲ್ಲ ಇಂಟ್ರೆಸ್ಟ್ ಅಂದರೆ ನನಗೆ ನಾಟಕ. ನ್ಯಾಷನಲ್ ಕಾಲೇಜು ಅನ್ನೋಕ್ಕಿಂತ ನಾಟಕ ಕಾಲೇಜ್ ಅಂತಲ್ಲ, ಓವರಾಲ್ ಆಗಿ ನಾನು ಯಾಕೆಂದರೆ ನಾನು ನಾಟಕ ಮಾಡ್ತಾ ಇದ್ದೆ, ನಾನು ಆ್ಯಕ್ಟ್ ಮಾಡ್ತಾ ಇದ್ದೆ. ಸ್ಟೇಜ್ ಮೇಲೆ ನನ್ನ ಆ್ಯಕ್ಟಿಂಗ್ ನೋಡಿ ತುಂಬ ಜನ ಮೆಚ್ಕೊಳ್ಳೋರು. ಸಾಕಷ್ಟು ಸಲ ನನಗೆ ಸ್ಕೂಲು ಕಾಲೇಜಲ್ಲಿ ಉತ್ತಮ ನಟ ಆಮೇಲೆ ಸರ್ವೋತ್ತಮ ನಟ ಅಂತ 2 ಪ್ರಶಸ್ತಿ ಇದೆ. ಉತ್ತಮ ನಟ ಅಂದರೆ ಆ ಒಂದು ಕ್ಲಾಸ್ಗೆ ಲಿಮಿಟ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಅಂತ, ಅಥವಾ ಫಸ್ಟ್ PU ಸೆಕೆಂಡ್ PU ಅಷ್ಟಕ್ಕೆ ಮಾತ್ರ. ಸರ್ವೋತ್ತಮ ನಟ ಅಂದರೆ ಇಡೀ ಇನ್ಸ್ಟಿಟ್ಯೂಷನ್ಗೆ ಸೇರಿ ಬರೋದು, ಅದು ಅಂದರೆ PU ಸ್ಕೂಲಿಂದ ಹಿಡಿದು ಕಾಲೇಜ್ವರೆಗೂ. ಸೊ ಅದು ಕೂಡ ನನಗೆ ಬರ್ತಾ ಇತ್ತು. ಸೊ ಎಲ್ಲರೂ ಅಂದವರು ನೀನೊಬ್ಬ ಒಳ್ಳೆ ನಟ ಆಗ್ಬೋದು ಅಂತ. ನನಗೂ ಅನಿಸಿದೆ, ಏನು ಅವಕಾಶ ಸಿಕ್ಕಿಲ್ಲ ಅಷ್ಟೇ ನನಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಏಕೆಂದರೆ ನಾನು ಎಲ್ಲ ಕಡೆ ಆ್ಯಂಕರಿಂಗ್ ಮಾಡಿ ತಮಾಷೆ ಮಾಡ್ತಾ ಇರ್ತೀನಿ. ನಾನು ತುಂಬ ಜನ ನಿರ್ದೇಶಕರನ್ನ ಇವಾಗಲೂ ಕೇಳ್ತೀನಿ, ನಾಚಿಕೆ ಬಿಟ್ಟು ಕೇಳ್ತೀನಿ, ಸರ್ ನಂಗೆ ನಿಜವಾಗ್ಲೂ ಒಬ್ಬ ಒಳ್ಳೆ ನಟ ಆಗಬೇಕು ಅಂತ. ನಂಗೆ ಹೀರೋಗಿರೋಲ್ಲ ಆಸೆನೇ ಇಲ್ಲ ನನಗೆ ನನ್ನ ಒಂದು ಪ್ರಕಾಶ್ ರಾಜ್ ಥರ, ನಮ್ಮ ರಂಗಾಯಣ ರಘು ಥರ, ಅಣ್ಣಯ್ಯ ಕಿವಿಲಿ ಹುಟ್ಟಿದ ಕತ್ತಕ್ಕಿರುವ ಕರಿ ಮದ್ದನೆಗೆಲ್ಲ ನಾನು ನವಾಜುದ್ದೀನ್ ಸಿದ್ದಿಕ್ಕಿ ತರ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅಂತ ಇಷ್ಟ ನನಗೆ. ಅಂದ್ರೆ ನನ್ನ ಕಡೆ ಒಬ್ಬ ವಿಲನ್ನು ಆಗಬೇಕು, ಒಬ್ಬ ಹಾಸ್ಯ ಮಾಡೋನು ಆಗಬೇಕು. ನನ್ನ ಕ್ಯಾರೆಕ್ಟರ್ಗೆ ಒಂದು ಡೆಫಿನೇಷನ್ ಇರಬಾರ್ದು, ನಾನು ಏನು ಬೇಕಾನ ಮಾಡ್ಬೋದು, ಅಂತ ನೀರಿದ್ದಂಗೆ ಇರ್ಬೇಕು. ನಾನು ಆ ಥರ ಆ್ಯಕ್ಟಿಂಗ್ ಮಾಡೋಕೆ ನಂಗೆ ತುಂಬ ಇಷ್ಟ. ಎಷ್ಟೊಂದು ಜನ ಡೈರೆಕ್ಟರ್ಸ್ನ ಕೇಳ್ತೀನಿ ನಾನು, ಎಲ್ಲ ದೊಡ್ಡ ಡೈರೆಕ್ಟರ್ಸು ಎಲ್ಲರೂ ನಂಗೆ ಪರಿಚಯನೇ. ಎಲ್ಲರದು ನಾನು ಸ್ಟೇಜ್ ಶೋ ಮಾಡಿರ್ತೀನಿ, ಅವ್ರನ್ನ ಕರೆದು ನಾನು ಇಂಟರ್ವ್ಯೂ ಮಾಡಿರ್ತೀನಿ, ಇಲ್ಲ ಅವ್ರ ಪ್ರೋಗ್ರಾಮ್ ನನ್ನನ್ನು ಗೆಸ್ಟಾಗಿ ಕರ್ಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಹೇಳ್ತೀನಿ, ಸರ್ ನಂಗೆ ಈ ಥರ ಆ್ಯಕ್ಟಿಂಗ್ ಇದೆ ಅಂತ. ಸುಮ್ಮನಿರಿ ಸರ್, ನೀವು ತಮಾಷೆ ಮಾಡಿಬಿಡಿ ಅಂದ್ಬಿಡ್ತಾರೆ. ನಾನು ಇದು ಯಾವುದ್ರೆ ಇದು ತಮಾಷೆ ಎಲ್ಲ, ಇದು ನನ್ನ ಮನಸ್ಸಲ್ಲಿ ನನ್ನದು ಪ್ರಾಬ್ಲಮ್ ಏನು ಗೊತ್ತಾ, ನಾನು ದುಃಖ ಥರ ಹೇಳ್ಕೊಳ್ಳಲ್ಲ, ನಕ್ಕೊಂಡು ಹೇಳ್ತೀನಿ, ನಗ್ನಾಗ್ತಾನೆ ಮಾತಾಡ್ತೀನಿ. ಅದೇ ಸಮಸ್ಯೆ. ಅವ್ರು ಇಲ್ಲ ಅವನೇನೋ ತಮಾಷೆ ಮಾಡ್ತಾನೆ ಸುಮ್ಮನೆ ಆಗ್ಬಿಡ್ತಾರೆ. ಇಲ್ವಾ ಇನ್ನೊಂದು, ನಿಮ್ಮ ಲೆವೆಲ್ಗೆಲ್ಲ ಇಲ್ಲ ಬಿಡಿ ಸರ್, ನೀವು ರೀಚ್ ಆಗಿರೋ ಲೆವೆಲ್ ನಾನು ಇದೆಯಾ, ಯಾವ ಲೆವೆಲ್ ಅದು, ಎಲ್ಲಿ ಸ್ಕೇಲ್ ತಗೊಂಡ್ಬಂದ್ವಿ ಅಳಿಯೋಣ ನಾವು. ಅಲ್ಲ ನಿಮಗೂ ಇದೇ ಸಮಸ್ಯೆ ಆಗಿರುತ್ತೆ, ಯಾಕೆ ನೀವು ಒಬ್ಬ ನಟ ಆಗಬೇಕು ಅಂತಿದ್ರಿ, ನೀವು ಒಬ್ಬ ರಂಗಕರ್ಮಿ, ನಂಗೆ ಗೊತ್ತದು. ಯಾವ ಲೆವೆಲ್ ನನಗೇ ಗೊತ್ತಿಲ್ಲ, ನಿಮ್ಮ ಲೆವೆಲ್ಗೆ ಇಲ್ಲ ಅಂದ್ರೆ ಏನ್ರಿ, ಕೊಟ್ಟು ನೋಡ್ರಿ ಗೊತ್ತಾಗುತ್ತೆ. ಇಲ್ವಾ ಇನ್ನೂ ಕೆಲವು ಕತೆ ಬರ್ತಾವೆ ನನಗೆ, ಈಗಲೂ ಕರೀತಾರೆ, ಕಾಫಿ ಡಬ್ಬ ಬರ್ತೀನಿ ಡಿಸ್ಕಷನ್ಗೆ. ಸರ್ ನಿಮ್ಗೆ ಅಂತ ಬರ್ತೀನಿ ಸರ್, ಸಬ್ಜೆಕ್ಟ್ ಬನ್ನಿ ಅಂತಾರೆ. ಹೋಗಿ ಕುತ್ಕೊಂಡು ನಾನು 2 ಕಾಫಿ, 2 ಕುಕ್ಕೀಸ್, 1 ಸ್ಪಿನಾಚ್ ಕಾರ್ನ್ ಕರೆಕ್ಟಾಗಿ ಹೇಳ್ತೀನಿ ನೋಡಿ ಆರ್ಡ್ರು. ಅವ್ನು ಕಾಫಿ ಡೈನ್ಗೆ ಗೊತ್ತು ನಾನು ಬಂದರೆ ಏನು ಆರ್ಡ್ರ್ ಮಾಡ್ತೀನಿ ಅಂತ. ಅಷ್ಟು ಆರ್ಡ್ರ್ ಮಾಡಿ ಇಡಿಸ್ಬಿಟ್ಟಿರ್ತೀನಿ. ಕತೆ ಹೆಂಗೆ ಓಪನ್ ಮಾಡ್ತಾರೆ ಸರ್ ಸ್ಕ್ರೀನಿಂಗ್ ಓಪನ್ ಆದರೆ ನಾನು ಹೇಳಿ ಸರ್ ಹೇಳಿ ಓಪನ್ ಆದರೆ ನನಗೆ ಗೊತ್ತಲ್ಲ ಸರ್, ಪ್ರತಿಯೊಂದು ಕತೆ ಕೇಳಬೇಕಾದ್ರು ಕನಸು, ನಮ್ಮ ಲೈಫ್ ಹಿಂಗಾಗತ್ತೆ, ನೆಕ್ಸ್ಟು ನಂದೊಂದು ಬ್ರೇಕ್ ಆಗುತ್ತೆ, KGF ಆಗಲಿಲ್ಲ ಅಂದರು ಅಟ್ಲೀಸ್ಟ್ ಗೊರ್ಗುಂಟೆ ಪಳ್ಳೆನಾದರೂ ಓಪನ್ ಆಗುತ್ತೆ, ಅಲ್ಲ ಅಲ್ಲಿ ತನಕ ಅಲ್ಲ ಅಂದರು. ಅದು ಹೇಳಿದ್ದು ನಾನು ಇಲ್ಲಿಂದ ನಂಗೆ ಹಂತವಾಗಿ ಬೀಳೋಣ ಬೇಜಾರು. ಆಯ್ತು ಹೇಳಿ ಸರ್ ಹಿಂಗೆ ಓಪನ್ ಆಗಿದ ತಕ್ಷಣ ಸರ್ ಹಿಂಗೆ ಹಲ್ಲಲ್ಲಿ ಮಚ್ಚಿಟ್ಕೊಂಡು ಹಿಂಗೆ ಬರ್ತೀರ ಸರ್ ಹಿಂಗೆ. ನಾನು ಫಸ್ಟ್ ಅಲ್ಲಾಗ ನನ್ನ ಮಕ್ಕದಲ್ಲಿ ಅಲ್ಲಲ್ಲಿ ಮಚ್ಚಿಡ್ಕೊಂಡು ಯಾವ ಆಡಿಯನ್ಸ್ ನೋಡ್ಬೋದು ನನ್ನನ್ನು. ಆಯ್ತು ಸರ್ ಹೇಳಿ ಸರ್. ಆಮೇಲೆ ಹಿಂಗೆ ಅಂತೀರ ಸರ್, 2 ಅಣ ಈ ಕಡೆ ಬೀಳುತ್ತೆ, 2 ಅಣ ಈ ಕಡೆ ಬೀಳುತ್ತೆ. ನಾನು ನನ್ನೇನೇ ಬೀಳಿಸ್ತಾನೆ ಅವನು ಅಂತ ನಾನು. ಆಮೇಲೆ ಏನಂದ್ರೆ ಇಡೀ ಸಿನಿಮಾ ಕೊಚ್ಚಾಡ್ತೀನಂತೆ. ನಾನು ಅವನ್ನ ಕೇಳೋದಲ್ಲ ಸರ್, ನನ್ನ ಮಕ ನೋಡಿ, ನನ್ನ ಕೆಲ್ಸಗಳು ನೋಡಿ, ನಾನು ಈ ಥರ ಕ್ಯಾರೆಕ್ಟ್ರು ಅಂತ ಯಾಕೆ ಅನ್ನಿಸ್ತು ನಿಮಗೆ ಸರ್? ಅದೇ ಚೇಂಜು. ಸಮಾಜದಲ್ಲಿ 4 ಜನ ಕೇಳ್ತಾರೆ, ಬರೀ ಕಾಮಿಡಿ ಮಾಡ್ತಾವನು, ಅವ್ನು ಯಾಕೆ ಸೀರಿಯಸ್ ಆಗಿರಬಾರ್ದು ಅಂತ. ನಿಮ್ಮನ್ನು ಬೇರೆ ಥರನೇ ತೋರಿಸ್ತೀನಿ ಸರ್. ಈ ಸಿನಿಮಾ ರಿಲೀಸ್ ಆಗಲಿ, ನೀವೆಲ್ಲೋ ಹೋಗ್ಬಿಡ್ತೀರಾ. ನಾನಪ್ಪ ಎಲ್ಲೂ ಬೇಡಪ್ಪ, ಮನೆಗೆ ಹೋದ್ರೆ ಸಾಕು. ಈ ಥರ ಎಲ್ಲೆಲ್ಲಿ ಮಚ್ಕಚ್ಕೊಂಬಂದು ಹಿಂಗೆ ಅಂದರೆ ಎಲ್ಲೂ ಥಿಯೇಟ್ರ್ ತನಕನಾದರೂ ಬಂದರೆ ಸಾಕು ನಾನು ಅಂತ ನಾನು ಈ ಥರ ಕತೆಗಳು ಹೇಳ್ತಾರೆ. ಇನ್ನೊಬ್ರು ಮೊನ್ನೆ ಯಾರೊಬ್ರು ಬಂದಿರು ಸರ್, ಓಪನಿಂಗೇ ಬೆಡ್ ಸೀನು, ಕಮರ್ಷಿಯಲ್ಲು. ಹಾಂ
ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ಬಟ್ ನೋಡಿ ಮುಂದಕ್ಕೆ ಏನಾದ್ರು ಮಾಡೋಣ ಸರ್. ಉಜ್ಜಾಡ್ತಾ ಇರ್ತೀರಾ ಸರ್? ಅಯ್ಯಯ್ಯೋ, ಈ ಕ್ಯಾರೆಕ್ಟರ್ ಮದುವೆಗಿಂತ ಮುಂಚೆ ಏನಾದರೂ ಕೇಳಿದ್ರೆ ಹ್ಞೂ ಅನ್ಬೋದಾಗಿತ್ತು. ಈಗ ಇಲ್ಲಿ ಉಜ್ಜಾಡಿದ್ರೆ ಮನೇಲಿ ಉಜ್ಜಿಬಿಡ್ತಾಳೆ, ಅವಳು ಸಬೀನ ತಗೊಂಬಂದು ಉಜ್ಜಿಬಿಡ್ತಾಳೆ ನನ್ನ. ಆಯಿತು, ಪಾತ್ರಕ್ಕೆ ಬೇಕು ಅಂದರೆ ಮಾಡೋಣ. ಅಂಥದ್ದೇನೋ ಕತೆ, ಏನಪ್ಪ ಕತೆ ಏನು ಸರ್? ನಿಮಗೆ ಹೆಣ್ಣು ಮೇಲೆ ಗೌರವನೇ ಇಲ್ಲ. ಹೆಂಗಸರು ಅಂದರೆ ಬಿಸಾಕೋ ಟಿಶ್ಯೂ ಇದ್ದಂಗೆ. ಅವ್ನು ಹಂಗೆಲ್ಲ ಹೇಳ್ಬೇಕಾದ್ರೆ ನನಗೆ ರಕ್ತ ಕುದೀತಾ ಇದೆ. ಯಾಕಂದ್ರೆ ನಾನೇ ಹೆಣ್ಣನ ಹತ್ರ ನೋಡಲ್ಲ. ನನಗೆ ಇನ್ನೊಂದಿದೆ ಸರ್, ಆ ಥರ ಸಿನಿಮಾ ಮಾಡಿದರೆ ಇವತ್ತಿಗೆ ನಾನು 150 ಸಿನಿಮಾ ಆಗಿರೋದು. ಬಂದಿದ್ದ ಕತೆ ಎಲ್ಲ ಒಪ್ಕೊಂಡಿದ್ದಿದ್ರೆ ನನಗೆ ಅದನ್ನು ಕೆಟ್ಟ ಆಟ. ನನಗೆ ಇಷ್ಟ ಆದರೆ ಮಾತ್ರ. ಆಮೇಲೆ ನನಗೇನು ಅಂದರೆ ನಾನು ಮಾಡಿದ್ರೆ ಅದರಿಂದ ಏನೋ ಒಂದು ಮೆಸೇಜ್ ಇರಬೇಕು, ಅಥವಾ 4 ಜನ ನಗಬೇಕು, ಇಲ್ಲ ಏನೋ ಸಂತೋಷ ಪಡಬೇಕು, ಏನೋ ನನ್ನದು ಅಲ್ದಿರೋ ಕ್ಯಾರೆಕ್ಟರ್ಗಳು ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಥರ ಇರೋದು ನೀವು ಮಾಡ್ತೀರಾ? ಆ ಥರ ಇರ್ತೀರಾ ಸರ್? ಆಮೇಲೆ ಒಂದಿನ ಅರೆಸ್ಟ್ ಆಗ್ಬಿಡ್ತೀರಾ, ಇಟ್ಕೊಂಡು ಮಾಡಿಸ್ತಾರೆ ನಿಮ್ಮನ್ನ. ಏನಪ್ಪ ಮೆಸೇಜ್ ಏನು? ಹಿಂಗೆ ಮಾಡಬಾರ್ದು ಅನ್ನೋದು ಮೆಸೇಜು. ಈ ಮೆಸೇಜ್ ಇಟ್ಕೊಳ್ಳೋಕೆ ನಾನು ಬೇಕಾ? ಸಾರಿ ಅಲ್ಲ ಹೇಳಿದ್ದು. ಅದಕ್ಕೆ ಏನಪ್ಪ ಅಂದರೆ ನಿಮ್ಮನ್ನು ಯಾರು ಹಿಂಗೆ ನೋಡಿರಲ್ಲ ಸರ್, ಇದು ರಿಲೀಸ್ ಆಗಲಿ ಎಲ್ಲೋ ಹೋಗ್ಬಿಡ್ತೀರಿ ನೀವು. ನಾನು ಈ ಥರ ಎಲ್ಲೋ ಹೋಗೋದು ಯಾವುದು ಬೇಡ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ಈ ಗ್ಯಾಪಲ್ಲಿ ನನಗೆ ಒಂದು ಸಿನಿಮಾ ಬಂತು, ಚಂದ್ರಮೋಹನ್ ಅಂತ ಡೈರೆಕ್ಟ್ರು. ಯಶ್ ಅವ್ರಿಗೂ ಅವರೇ ಡೈರೆಕ್ಟ್ ಮಾಡಿದ್ರು ಮುಂಚೆ, ತುಂಬ ಮುಂಚೆ ಅವ್ರ ಜೊತೆಲೂ ಇದ್ದರು. ಯಶ್ ಅವ್ರ ಮನೇಲೂ ಇದ್ರು ಅಂತ ಹೇಳ್ತಾರೆ. ಸೊ ಅವರು ಒಂದು ಸಿನಿಮಾ ಮಾಡಿದ್ರು, ಬಾಂಬೆ ಮಿಠಾಯಿ ಅಂತ. ನಾನು ಚಿಕ್ಕಣ್ಣ ಎಲ್ಲ ಆ್ಯಕ್ಟ್ ಮಾಡಿದ್ವಿ ಅದರಲ್ಲಿ. ಬುಲೆಟ್ ಪ್ರಕಾಶ್ ಅವರು ಇದ್ರು ಅದರಲ್ಲಿ. ಸೊ ಅದ್ರಲ್ಲಿ ನಾನು ಹೀರೋ. ಫಸ್ಟ್ ಸಿನಿಮಾ ನಂದದು. ಅದು 100 ಡೇಸ್ ಸಂತೋಷ್ ಥಿಯೇಟರ್ ಓಡಿತು. ತುಂಬ ಖುಷಿ ಆಯ್ತು ನಂಗೆ. ಅದು ಇಡೀ ಸಿನಿಮಾ ಒಂದು ಜರ್ನಿಯಲ್ಲಿರುತ್ತೆ. ಅದಾದಮೇಲೆ ನನ್ನ ಪ್ರಕಾರ ಅಂತ ಒಂದು ಸಿನಿಮಾ ಮಾಡಿದೆ. ಪ್ರಿಯಾಮಣಿ ಅವರು ಮತ್ತು ಕಿಶೋರ್ ಅವರು, ಮಯೂರಿ ನನ್ನ ಪೇರು ಅದರಲ್ಲಿ. ಬ್ಯೂಟಿಫುಲ್ ಆಗಿರೋ ಹುಡುಗಿರ ಮನಸ್ಸು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಾತಾಡ್ಸಕ್ ಬಂದೆ. ಮೊನ್ನೆ ಅದಕ್ಕೆ ಅವಾರ್ಡ್ ಬಂದಿರೋದು, ಡಿಫ್ರೆಂಟ್ ರೋಲ್ ಅಂತ, ಚಿತ್ರಸಂತೆದ ಅವಾರ್ಡು. ಸೊ ಈ ಥರ ರೋಲ್ಗಳು ಮಧ್ಯ ಬಂದು ಹೋಗಿದೆ. ಇನ್ನು ಕೆಲವೆಲ್ಲ ಗೆಸ್ಟ್ ಅಪಿಯರೆನ್ಸ್ ಸಾಕಷ್ಟು ಮಾಡಿದ್ದೀನಿ. ಬಟ್ ನನಗೆ ಒಂದು ಫುಲ್ ಫ್ಲೆಜ್ ಆಗಿ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇದೆ. ನನಗೆ ಹೀರೋ ಅನ್ನೋ ಕನಸು ದೇವರೇ ಇಲ್ಲ ಸರ್. ಯಾಕೆಂದ್ರೆ ನನಗೆ ಆ ಥರ ನಾನು ಅದು ಹೀರೋ ಆಗಬೇಕು ಅಂದರೆ ಏನು ಗೊತ್ತಾ, ಅದಕ್ಕೊಂದು ಒಳ್ಳೆ ದುಡಿಮೆ ಇರಬೇಕು. ದುಡಿಮೆ ಅಂದರೆ ನಾನು ಹೇಳ್ತಾ ದುಡ್ಡಿಂದಲ್ಲ, ಕೆಲಸಕ್ಕಾಗಿ ದುಡಿಮೆ. ಅಂದರೆ ಫೈಟ್ ಕಲ್ತಿರಬೇಕು, ಡ್ಯಾನ್ಸ್ ಕಲ್ತಿರಬೇಕು, ಆಮೇಲೆ ಏನೋ ಈ ಜಿಮ್ನಾಸ್ಟಿಕ್ ಕಲ್ತಿರಬೇಕು, ಅವೆಲ್ಲ ಇರಬೇಕು, ಪ್ಯಾಕೇಜ್ ಇರಬೇಕು. ನಾನು ಹಂಗಲ್ಲ, ನಾನು ಯಾವ ಇದರಲ್ಲೂ ನಾನು ಮಾಡಲ್ಲ ಅವೆಲ್ಲ. ಡ್ಯಾನ್ಸ್ ಅಂತೂ ನಂದು ಒಂದು ಕಾಲು ಒಂದು ಕಡೆ ಇಟ್ಟರೆ ಇನ್ನೊಂದು ಕಾಲು ನನ್ನ ಮಾತೇ ಕೇಳಲ್ಲ, ಎಲ್ಲೋ ಹೋಯ್ತಾ ಇರ್ತದೆ ಅದು. ಸೊ ಹಾಗಾಗಿ ನಮ್ಮ ಟಿ ವಿನಲ್ಲೇ ಬಡ್ಕೋತಾರೆ, ಒಂದು ಗ್ರ್ಯಾಂಡ್ ಫಿನಾಲ್ ಇದೆ, ಒಂದು ಡ್ಯಾನ್ಸ್ ಮಾಡ್ರಿ ಅಂತ. ನಾನು ಒಂದು ಕೆಲಸ ಮಾಡಿ ಮೇಲ್ಗಡೆ ರೋಪ್ ಹಾಕ್ಬಿಡಿ, ರೋಪಿಂದ ಹಿಂಗೆ ಕೆಳಗೆ ಇಳ್ಕೊಂಬಂದು ಹಿಂಗೆ ನಿಂತಿರ್ತೀನಿ. ಫುಲ್ ಆ ಕಡೆ ಈ ಕಡೆ ಒಂದಷ್ಟು ಜನ ಪಲ್ಟಿ ಹೊಡಿಸ್ತಾರೆ, ಅದೇ ಡ್ಯಾನ್ಸ್ ಆಗಿಬಿಡ್ತೀನಿ ನಾನು. ಬಿಲ್ಡಪ್ ಆಗುತ್ತೆ ಅದು. ನಾನು ಮಾಡೋದೇನೂ ಇರಲ್ಲ, ಸುಮ್ಮನೆ ಹಿಂಗೆ. ನಾನು ಕಿಚ್ಚ ಸುದೀಪ್ ಅವ್ರು ನನಗೆ ಅದರಲ್ಲೆಲ್ಲ ಇನ್ಸ್ಪಿರೇಷನ್. ಅವರು ಅಷ್ಟೇ ಹಂಗೆ ಎಲ್ಲ ಇಂಟರ್ವ್ಯೂಲ್ ಹೇಳಿದ್ದಾರೆ, ಕೇಳಿಬೇಡಿ. ಅವ್ರು ಡ್ಯಾನ್ಸ್ ಮಾಡಲ್ಲ ಅಂತವ್ರು, ಭಾಳ ಕಷ್ಟ ಅಂತ. ನನಗೂ ಅಷ್ಟೇ ತುಂಬ ಕಷ್ಟ, ಯಾಕಂದ್ರೆ ಚಿಕ್ಕದಿಂದ ಕಲ್ತಿಲ್ಲ ನಾನು. ನಂಗೆ ಅದಕ್ಕೆ ಹೀರೋಗಿರೋಲ್ಲ ಇಲ್ಲ. ಈ ಥರ ಒಳ್ಳೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಇನ್ನೊಂದು 300 ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ನಿಮ್ಮ ಕಲಾ ಮಾಧ್ಯಮ ನೋಡೋಂಥ ಯಾವುದೋ ನಿರ್ದೇಶಕರು ಕರೆದು ಬಾಯಲ್ಲಿ ಮಚ್ಚಿಟ್ಕೊಳ್ದೆ, ಯಾವುದೋ ಹುಡುಗಿನ ಉಜ್ಜಾಡದೆ, ಆ ಥರ ಅದನ್ನ ಕ್ಯಾರೆಕ್ಟರ್ ಇದೆ, ದಯವಿಟ್ಟು ನನಗೆ ಹೇಳಿ. ಒಂಥರ 2 ಕೈ ಮುಗಿದು ಪೂಜೆ ಮಾಡಿಬಿಟ್ಟು ಆ ಪಾತ್ರನ ಮಾಡಿಕೊಟ್ಬಿಟ್ಟು ನಿಮಗೂ ಒಳ್ಳೆ ಹೆಸರು ತರ್ತೀನಿ, ಇಡೀ ರಾಜ್ಯಕ್ಕೂ ಒಳ್ಳೆ ಹೆಸರು ತರ್ತೀನಿ, ನನಗೂ ಒಂದು ಪ್ರಶಸ್ತಿ ಬರೋಂಗೆ ಮಾಡ್ಕೋತೀನಿ. ಇದು ನನ್ನ ಕಾನ್ಫಿಡೆನ್ಸ್. ಆ್ಯಕ್ಟಿಂಗ್ ಅಂತ ನಾನು ಆಡಿಷನ್ಗೆ ಹೋದಾಗ ಎಲ್ಲೂ ಸೆಲೆಕ್ಟ್ ಆಗಲಿಲ್ಲ. ನನ್ನ ಹತ್ರ ದುಡ್ಡಿಲ್ಲ, ಇಂಡಸ್ಟ್ರಿಗೆ ಹೋಗ್ತೀನಿ, ನಮ್ಮ ಮನೇಲಿ ಮಕ್ಕ ಹೊಡಿತಾರೆ, ಮೆಟ್ಟಲ್ಲಿ ಹೊಡಿತಾ ಇದ್ದಾರೆ. ಏನು ಮಾಡ್ತೀರಾ? ನನಗೆ ಇಷ್ಟ. ಎಲ್ಲೋದ್ರೂ ಪೋರ್ಟ್ಫೋಲಿಯೋ ಬೇಕು ಅನ್ನೋರು. ಫೋಟೋ ಕೇಳಿದ್ರೆ 5,000 10,000 ಅನ್ನೋರು. 5,000 10,000 ನಮ್ಗೆ ಪರ್ ಆ್ಯನಮ್, ಅದು ವರ್ಷದ ಕೂಡವಾಗ ಅದನ್ನ ಜೋಡಿಸಿ ಉಂಡಿಲಿ ಇಟ್ಟಿದ್ದೆ. ಎಲ್ಲಿಂದ ತರೋಣ? ಅಷ್ಟೆಲ್ಲ ಚಾನ್ಸೇ ಇಲ್ಲ. ಇನ್ನ ಲವ್ ಬೇರೆ ಮಾಡ್ತೀನಿ, ಹುಡುಗಿ ಬೇರೆ ಚಾಲೆಂಜ್ ಹಾಕಿದ್ದೀನಿ. ಏನೋ ಒಂದು ಮಾಡ್ತೀನಿ ನೋಡಿ ಅಂತ ಹೇಳಿದೀನಿ. ಮಾಡ್ತೀನಿ ನೋಡಿ ಅಂದ್ಬಿಟ್ಟು ಅವ್ರು ಫೋಟೋ ಕೊಡಕ್ಕೆ ನನ್ನ ಹತ್ರ ಇಲ್ಲ. ಹಿಂಗೆ ನಮ್ಮ ಸ್ನೇಹಿತರನ್ನ ಕೇಳ್ಕೊಂಡೆ. ಅವಾಗ ನಾನು ಇಲ್ಲಿ ಅಂತ ಅವ್ರು ನನಗಿಂತ ಒಂಚೂರು ಇಲ್ಲಿ ಅಷ್ಟೇ. ಬಟ್ ಏನಂದ್ರೆ ನಮ್ಮಲ್ಲಿ ಒಬ್ಬ ಅಂಬಾನಿ ಇದ್ದವಾಗ ಅವನ ಹತ್ರ 6600 ಅಂತ ಒಂದು ಮೊಬೈಲ್ ಇತ್ತು. ನೆನಪಿದೆ ನಿಮಗೆ? ಈ ಕಾಲಲ್ಲಿ ತೊಡೆ ಒಂದು ಭಾಗ ಆದರೆ ತೊಡೆ ಇನ್ನೊಂದು ತೊಡೆ ಭಾಗ ಥರ ಕಾಣೋದು, ಅಷ್ಟು ದಪ್ಪ ಫೋನ್ ಅದು. ಈ ಕುಂಡಿಲ್ ಕುರ ಬಂದರೆ ಎದ್ದೇಳತ್ತಲ್ಲ ಆ ಥರ ಎದ್ದಿರೋದು, ಅದು ಒಂಥರ ಇಷ್ಟು ದಪ್ಪ ಫೋನ್ ಅದು. ಅದೊಂದರಲ್ಲೇ ಅವಾಗ ಕ್ಯಾಮ್ರಾ ನೆಟ್ಟಿಗಿದ್ದು, ಮೆಗಾ ಪಿಕ್ಸೆಲ್ ಅಲ್ಲ ಅವಾಗ, ಅದೆಂಥದ್ದು ಅನ್ನೋರೋದಕ್ಕೆ ಏನೋ ಕ್ಲಾರಿಟಿನೇ ಇಲ್ಲ ಬಿಡಿ. ಬಟ್ ಇರೋದ್ರಲ್ಲಿ ಅದೇ, ಅದು ಯಾವನಾದ್ರು ಇಟ್ಟೇನೆ ಅವನೇ ನಮ್ಗೆ ಅಂಬಾನಿ. ಅವ್ನ ಮೊಬೈಲ್ ಒಂದು ಫೋಟೋ ಹಿಂಗೆ ಅಂದರೆ ಅವಾಗ ಮುದ್ರೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಹಿಂಗೆ ಫುಲ್ ಹಿಂಗೆಲ್ಲ ಶಂಕು ಚಕ್ರ ಎಲ್ಲ ಇಟ್ಕೊಂಡು ಹಿಂಗೆಲ್ಲ ಮುದ್ರೆ ಇಟ್ಕೊಂಡು ಆಗ್ತಾನೆ ಇಲ್ಲ, ಊಟ ಬೇರೆ ಮಾಡ್ಕೊಂಡಿದ್ದೆ, ಅಕ್ಷತೆ ಬೇರೆ ಇಟ್ಕೊಂಡು ಆ ಫೋಟೋ ತೆಗಿಮಚ್ಚ ಅಂದ್ಬಿಟ್ಟು ಹಿಂಗೆಲ್ಲ ಹಿಂಗೊಂದು ಫೋಟೋ. ಆ ಫೋಟೋ ದಯವಿಟ್ಟು ನಿಮ್ಗೆ ಕಳಿಸ್ತೀನಿ. ಅದನ್ನು ನಾನು ಎಲ್ಲ ಕಡೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದೆ. ಹಿಂದ್ಗಡೆ ನಂಬರ್ ಹಾಕಿ, ಫಾರ್ ಎನಿ ಕೈಂಡ್ ಆಫ್ ರೋಲ್ಸ್ ಪ್ಲೀಸ್. ಯಾವ ಶಂಟ ಕೊಟ್ಟಾರ ಅದನ್ನು ನೋಡಿ. ನಾನು ಎಲ್ಲ ಕಡೆ ರಿಜೆಕ್ಟು. ಆಮೇಲೆ ಯಾರೋ ಒಬ್ಬ ನಮ್ಮ ಫ್ರೆಂಡರು ಹೇಳ್ಬೇಕು ತಾನೆ, ಬಹುಶಃ ಅವನು ಆ 4 ಜನದಲ್ಲಿ ಒಬ್ಬ ಇರಬೇಕು. ಅವನು ನನ್ನ ಮಗ ಹಿತಶತ್ರು, ಅವನು ನನಗೆ ಜೊತೆಲೇ ಇದ್ದು ಹೇಳಿಲ್ಲ. ಆಮೇಲೆ ಯಾರೋ ಹೇಳಿದ್ರು, ಯಾವ ಫೋಟೋ ಕೊಟ್ಟಿದ್ದೀರಿ ನೀವು ಅಂತ. ಸರ್ ನೋಡಿ ಸರ್, ಇದು ಜೋರ ನಕ್ಕು ಸರ್, ಯಾವ ಪೋರ್ಟ್ಫೋಲಿಯೋ ಅಂತಾರೇನ್ರಿ, ಏನ್ರಿ ಇದು, ಯಾವುದೋ ನೀಟಾಗಿ ತೆಗೆದು ಕಳಿಸ್ರಿ ಅಂತ. ನೀವು ನಂಬ್ತೀರಾ, ಇದುವರೆಗೂ ಟಿಲ್ ಡೇಟ್ ನಂದು ಒಂದು ಪೋರ್ಟ್ಫೋಲಿಯೋ ಶೂಟ್ ಇಲ್ಲ.
ಮಾಡಿಸಿಲ್ಲ. ಯಾಕೆಂದರೆ ನನಗೆ ಆಮೇಲೆ ಅದೃಷ್ಟ ಹಂಗೆ ಕ್ಯಾಂಡಿಡೇಟ್ಗಳು ಯಾರು ಬೇರೆಯವ್ರು ತಗೊಂಡಿರೋದೇ ಹೊರತು ನಾನು ಹೋಗಿ ನನ್ನ ಪೋರ್ಟ್ಫೋಲಿಯೋ ಅಂತ ಇದುವರೆಗೂ ತೆಗ್ಸಿಲ್ಲ. ಅದ್ರ ಕತೆ ಹೇಳ್ಬಿಡ್ತೀನಿ. ಆಮೇಲೆ ಎಲ್ಲೂ ಸೆಲೆಕ್ಟ್ ಆಗಿಲ್ಲ, ಬೇಡ ಅಂತ. ಆಮೇಲೆ ಹಂಗೆ FM ಸೆಲೆಕ್ಟ್ ಆದೆ. FM ಅಲ್ಲಿ ಐ ಹ್ಯಾಡ್ ಒನ್ ಆಫ್ ದ ವಂಡರ್ಫುಲ್ ಲೈಫ್. ಯಾವ ಚಾನಲ್? SFM ಅಂತ 93.5 ಸನ್ ನೆಟ್ವರ್ಕ್ ಇತ್ತು. ಮಜಾ ಅಂದರೆ ಅಲ್ಲೇ U2 ಇತ್ತು ಪಕ್ಕದಲ್ಲೇ. ಅದಕ್ಕೂ ಸೆಲೆಕ್ಟ್ ಆಗಿಲ್ಲ ನಾನು. ಯಾಕೆಂದರೆ ಇಲ್ಲ ನಿಮ್ಗೇನೋ ಇಲ್ಲ ರೀ, ಏನೋ ಇಲ್ಲ ಅನ್ನೋರು ಪಾಪ. ಬಟ್ ತುಂಬ ಜನ ಹತ್ರ ಏನೋ ಇಲ್ಲ ಅಂದವ್ರು ಅವರೇ ಹೋಗ್ಬಿಟ್ಟವ್ರು ಇವತ್ತು. ಅವರೇನೋ ಸರ್ ಗೆಸ್ಟಾಗಿ ಬರ್ತೀರಾ ಸರ್ ಅಂತ ಇವಾಗ ಫೋನ್ ಮಾಡ್ತಾರೆ. ಖುಷಿನೇ ನನಗೆ, ಆ ಬೆಳವಣಿಗೆ ಖುಷಿನೇ ನನಗೆ. ಬಟ್ ಏನಂದ್ರೆ ಪಾಪ ಅವರೆಲ್ಲ ಅಲ್ಲೇ ಇದಾರಲ್ಲ ಅಂತ ಬೇಜಾರು. ಬಟ್ ಇರಲಿ ಬಿಡಿ, ಚೆನ್ನಾಗಿಟ್ಟಿರಲಿ ದೇವರು. ಅವ್ರು ಅವತ್ತು ಹಂಗೆಲ್ಲ ಕೆಣಕಿರ್ಲಿಲ್ಲ ಅಂದರೆ ನನ್ನ ಹಾವು ಹೆಡೆ ಎತ್ತುತ್ತಾ ಇರಲಿಲ್ಲ. ಇವತ್ತು ಬರೀ ಬುಸ್ ಕೊಟ್ಕೊಂಡು ಓಡಾಡೋದೆ ಇವತ್ತು. ಸೊ ಅಲ್ಲೂ ಸೆಲೆಕ್ಟ್ ಆಗಿಲ್ಲ, ಎಲ್ಲೂ ಸೆಲೆಕ್ಟ್ ಆಗಿಲ್ಲ. ನಮಸ್ಕಾರ ಸ್ನೇಹಿತರೆ, ನಿರಂಜನ್ ದೇಶಪಾಂಡೆ ಅವರ ಮಾತು ಕೇಳ್ತಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಅನ್ಕೋತೀನಿ. ಹಾಗಾದ್ರೆ ದಯಮಾಡಿ ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನೆಲ್ ಇದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅವರ ಪತ್ನಿ ಅವರ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆದಾಗಲಿ, ಒಳ್ಳೆ ಕೆಲಸ ಮಾಡೋ ಎಲ್ಲರನ್ನು ಬೆಂಬಲಿಸಿ. ನಮಸ್ಕಾರ.